ಎಲ್ಲರಿಗೂ ನಮಸ್ಕಾರ. ಸಿ.ಕೆ ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಯಂಕಾಲ ಕಾಫಿ ಜೊತೆಗೆ ಒಂದು ಬಿಸಿ ಬಿಸಿಯಾದ ಪಕೋಡ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬನ್ನಿ, ಒಂದು ಪಾಲಕ್ ಯೂಸ್ ಮಾಡಿ ಒಂದು ಪಾಲಕ್ ಪಕೋಡ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಬಟ್ಲಿಗೆ ನಾನಿಲ್ಲಿ ಪಾಲಕನ್ನು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಸಣ್ಣಗೆ ಹಚ್ಚಿರೋವಂಥ ಕರಿಬೇವು, ಆಮೇಲೆ ಸಣ್ಣಗೆ ಹಚ್ಚಿರೋವಂಥ ಹಸಿಮೆಣಸಿನಕಾಯಿ, ಆಮೇಲೆ ಜಜ್ಜಿರೋವಂಥ ಧನಿಯಾ, ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಜ್ವಾನ್ ಅಂತ ಈ ಥರ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕಿ, ಆವಾಗ ನೀವು ಅದು ಅರೋಮಾ ಚೆನ್ನಾಗಿ ಬಿಡುತ್ತೆ ಪಕೋಡಾಗೆ. ಈಗ ಮೊದಲು ಉಪ್ಪಲ್ಲೇ ಈ ರೀತಿ ಕಲಿಸ್ಬೇಕು, ಯಾಕಂದರೆ ನೀವು ಉಪ್ಪಲ್ಲಿ ಈ ರೀತಿ ಕಲಿಸೋದ್ರಿಂದ ಅದು ನೀರಂಶ ಬಿಡುತ್ತೆ. ಅದಕ್ಕೋಸ್ಕರ ಇದೇ ರೀತಿ ಕಲಸಿ. ಈರುಳ್ಳಿನೂ ಹಾಕ್ಕೋಬೋದು, ಅದು ಬಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಪಾಲಕ್ ಪಕೋಡ ತೋರಿಸ್ತಿರೋದ್ರಿಂದ ಬರೀ ಪಾಲಕ್ ಹಾಕಿದ್ದೀನಿ. ಈಗ 2 ಚಮಚ ಅಕ್ಕಿ ಹಿಟ್ಟು, 2 ಚಮಚ ಅಕ್ಕಿ ಹಿಟ್ಟಿಗೆ 4 ಚಮಚ ಕಡಲೆ ಹಿಟ್ಟು. ಅಳತೆ ಇಷ್ಟೇ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಿಟ್ಟು ಜಾಸ್ತಿ ಇದ್ದರೆ ಪಕೋಡ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು 4 ಚಮಚ ಹಾಕ್ಕೊಂಡಿದ್ದೀನಿ. ಈಗ ಅದರಲ್ಲೇ ನೀರಂಶ ಇರೋದ್ರಿಂದ ಮೊದಲು ಅದರಲ್ಲೇ ಕಲಸಿ, ನಂತರ ನೀರು ಬೇಕು ಅಂದರೆ ನೋಡಿಕೊಂಡು ನೀರು ಹಾಕಿ ಕಲಿಸ್ಬೇಕು. ಮೊದಲು ಅದರಲ್ಲೇ ನೀರಂಶ ಇರೋದ್ರಿಂದ ಅದರಲ್ಲೇ ಕಲಸಿ. ನೋಡಿ, ಈಗ ಕಲಸಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕಿ ಕಲಸಿ. ಒಂದೇ ಸಲ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ತುಂಬ ಮೆತ್ತಗಾದರೆ ಚೆನ್ನಾಗಿರೋಲ್ಲ. ಈಗ ನೋಡಿ, ಈಗ ಪಕೋಡ ಅದಕ್ಕೆ ನೀಟಾಗಿ ಕಲಿಸ್ಬೇಕು. ನೋಡಿ, ಈ ರೀತಿ ಕಲಿಸ್ಬೇಕು. ಇದನ್ನು ಒಂದು 10 ನಿಮಿಷ ನೀವು ನೆನೆಯೋಕ್ಕೆ ಬಿಡಿ, ಯಾಕಂದರೆ ನೆಂದರೆ ಇನ್ನೊಂಚೂರು ಚೆನ್ನಾಗಿ ಬರುತ್ತೆ ಪಕೋಡ. ಅದಕ್ಕೋಸ್ಕರ ನೋಡಿ, ಈಗ ಎಣ್ಣೆ ಕಾದಿದೆ. ಪಕೋಡನ ಒಂದೊಂದೇ ಬಿಡ್ತೀನಿ ನಾನು ಎಣ್ಣೆಗೆ. ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು, ಮೀಡಿಯಮ್ಮಾಗಿ ಕಾದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಕರೀರಿ. ಜೋರಾಗಿ ಉರಿ ಇಟ್ಟು ನೀವು ಕರೆದ್ರೆ ಒಳಗಡೆ ಬೆಂದಿರಲ್ಲ, ಬರೀ ಮೇಲ್ ಮಾತ್ರ ಗರಿಯಾಗಿರುತ್ತೆ, ಒಳಗಡೆ ಮೆತ್ತಗೆ ಹಸಿ ವಾಸನೆ ಹಂಗೆ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕು. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗಿಗೆ ಕಾಫಿ ಜೊತೆ ಎಲ್ಲ ತಿನ್ನೋಕ್ಕೆ. ಇದು ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ಇದು ರೆಡಿಯಾಗಿದೆ. ನೋಡಿ, ಇಷ್ಟೇ ಕರಿಬೇಕು. ತುಂಬ ಜಾಸ್ತಿ ಕರೆದ್ರೆ ಸೀದೋದ್ರೆ ನಿಮಗೆ ಕೈ ಥರ ಬರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ, ಬಿಸಿ ಬಿಸಿಯಾದ ಪಾಲಕ್ ಪಕೋಡ ರೆಡಿಯಾಗಿದೆ. ಈವ್ನಿಂಗ್ ಕಾಫಿ ಜೊತೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಬಜ್ಜಿ ಬೋಂಡ ಐಟಮ್ ಎಲ್ಲ ಇದೆ. ಒಂದ್ಸಲಿ ವಿಸಿಟ್ ಮಾಡಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.